ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಜಾಗತಿಕ ಅಸ್ಥಿರತಾ ಮಧ್ಯೆಯೂ ಭಾರತದ ಆರ್ಥಿಕ ಪ್ರಗತಿ. ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನೀತಿ ಆಯೋಗದ ಸಭೆ ಅಧ್ಯಕ್ಷತೆ ವಹಿಸಿ ಪ್ರತಿಪಾದನೆ. ವಿಶೇಷ ಅನುದಾನ. ಪ್ರಧಾನಿಗೆ ಮೊರೆ. ಮೇಕೆದಾಟು ಯೋಜನೆಗೂ ಅನುಮತಿ ಕೊಡಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಿಂದ ರಾಜ್ಯಸಭೆಗೆ 4 ಅವಿರೋಧ ಆಯ್ಕೆ. ಜೂನ್ 18ಕ್ಕೆ ವಿಧಾನ ಪರಿಷತ್ಗೆ ಎಲೆಕ್ಷನ್. ಕಾಂಗ್ರೆಸ್ನ 3, ಬಿಜೆಪಿಯ 1 ಆಯ್ಕೆ. ದೇಶದಲ್ಲಿ ಇನ್ನು 2 ತಿಂಗಳಿಗೆ ಸಾಲುವಷ್ಟು ಇಂಧನವಿದೆ. ಕೇಂದ್ರ ಸರ್ಕಾರ. ಆಂಗ್ಲರ ನಾಡಲ್ಲಿ ಮತ್ತೆ ಟಿ20 ವಿಶ್ವಕಪ್ ಸಂಭ್ರಮ. ಇಂದಿನಿಂದ ಜುಲೈ 5ರವರೆಗೆ ಮಹಿಳಾ ಟಿ20 ವಿಶ್ವಕಪ್ ಸಮರ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬಯೋಗ್ಯಾಸ್ ಉತ್ಪಾದನೆಗೆ ಡಿಪಿಆರ್ ನೀಡಿ. ಗ್ರಾಮೀಣ ಇಂಧನ ಅಭಿವೃದ್ಧಿ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಸೂಚನೆ. ಎಥೆನಾಲ್ ಎಕ್ಸೈಸ್ ಸುಂಕ ಇಲ್ಲ. E22, E25, E27 ಮತ್ತು E30 ಎಥೆನಾಲ್ ಇರುವ ಪೆಟ್ರೋಲ್ ಸುಂಕ ರದ್ದು. ಮೆಟ್ರೋ 3ನೇ ಹಂತ ಯೋಜನೆಗೆ ಕೇಂದ್ರ ಅನುಮೋದನೆ. ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣ ಬೋಧನೆ 2026-27ನೇ ಶೈಕ್ಷಣಿಕ ವರ್ಷದಿಂದಲೇ ಜಾರಿ. ಡಿಎಸ್ಇಆರ್ಟಿಯಿಂದ 1 ಲಕ್ಷ ಶಿಕ್ಷಕರಿಗೆ ತರಬೇತಿ. ಜಾಗತಿಕ ಕಾಲ್ಚಳಕ ಕಾಳಗ ಶುರು. ಮೆಕ್ಸಿಕೋ ಸಿಟಿಯಲ್ಲಿ ವರ್ಣರಂಜಿತ ಚಾಲನೆ. ಮೋಡಿ ಮಾಡಿದ ಪಾಪ್ ಸ್ಟಾರ್ಸ್.